ತುಂಬ ಖುಷಿ ಆಗ್ತಿದೆ. ನೀವಿಬ್ರು ಅದೆಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಮೋಸ್ಟ್ಲಿ ಹೆಂಡ್ತಿರು ಏನೂ ಮಾತಾಡದೆ ಸೈಲೆಂಟ್ ಆಗಿದ್ರೆ ಇಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ವೆರಿ ಕ್ಯೂಟ್. ನೀವಿಬ್ರು ನನ್ನ ಲೈಫಿಗೆ ಬಂದಿದ್ದು ನನ್ನ ಅದೃಷ್ಟ. ನೀವಿಬ್ರು ಇದೇ ರೀತಿ ಪ್ರೀತಿಯಿಂದ ಅನ್ಯೋನ್ಯವಾಗಿರ್ಬೇಕು. ನಿಮ್ಮಿಬ್ಬರನ್ನ ನಾನು ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಹೆಂಡ್ತಿರ್ನ ಅಷ್ಟು ಇಷ್ಟಪಡೋ ಹೃದಯ ನಂದು. ನೀವಿಬ್ರು ಯಾವತ್ತೂ ಇದೇ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಅನ್ಯೋನ್ಯವಾಗಿ ಹೊಂದ್ಕೊಂಡು ಇರಬೇಕು. ಜಗಳ ಆಡಬಾರ್ದು. ಸರಿ, ನೀವಿಬ್ರು ಆರಾಮಾಗಿ ಮಲ್ಕೊಳ್ಳಿ. ನೀವಿಬ್ರು ಮಲಗಿರೋದನ್ನ ನೋಡ್ತಿದ್ರೆ ನನಗೆ ಡಿಸ್ಟರ್ಬ್ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಈಗ ನಾನು ಮಲ್ಕೊಳ್ಳೋಣ ಅಂತಂದ್ರೆ ನನಗೆ ಜಾಗನೇ ಬಿಡದೇ ಇರೋ ರೀತಿ ಮಲ್ಕೊಂಡಿದ್ದಾರೆ. ಮೈ ಮೇಲೆ ಜ್ಞಾನನೇ ಇಲ್ಲ. ದಟ್ಸ್ ಫೈನ್. ಆರಾಮಾಗಿ ರೆಸ್ಟ್ ಮಾಡಿ. ನಾನು ಕೆಳಗಡೆ ಹೋಗಿ ಅಪ್ಪನ ರೂಮಲ್ಲಿ ಮಲಗ್ತೀನಿ. ಇಂಥ ಒಂದು ಸಮಯಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ನೀವಿಲ್ದೆ ಜೀವನದಲ್ಲಿ ಏನೇನೆಲ್ಲ ನಡೆದೋಯ್ತು. ನಮ್ಮಿಬ್ರು ಪ್ರೀತಿಗೆ ಸಂಕೇತ ಆಗಿ ನಮ್ ಲಡ್ಡು ಹುಟ್ಟಿದ್ಲು. ಆದ್ರೆ ಇವತ್ತಿಗೂ ಅವಳಿಗೆ ನೀವೇ ಅಪ್ಪ ಅಂತ ಗೊತ್ತಿಲ್ಲ. ನೀವು ನನ್ ಬಿಟ್ಟು ಬಂದ್ಮೇಲೆ ಜೀವನ ನರ್ಕ ಆಗೋಯ್ತು. ನನ್ನ ಮಗಳನ್ನ ಸಾಕ್ತಾ ಸಾಕ್ತಾ ಜೀವನ ಕಳೆದ್ ಬಿಟ್ಟೇರಿ. ಆದ್ರೆ ನೀವಿಲ್ಲ ಅನ್ನೋ ನೋವು, ಅದ್ರ ಜೊತೆಗೆ ಅವಮಾನಗಳು, ಇದೆಲ್ಲ ನನ್ನೊಬ್ಬಳನ್ನ ಮಾತ್ರ ಅಲ್ಲ, ನನ್ನ ಮಗಳನ್ನ ಕೊರ್ಗೋ ಹಾಗೆ ಮಾಡ್ಬಿಡ್ತು. ದೇವ್ರ ದಯೆ, ನನ್ನ ಮಗಳು ಒಳ್ಳೆ ಮನೆಗೆ ಸೊಸೆಯಾಗಿ ಸೇರಿದ್ಲು. ವಿಧಿಯ ಆಟ ನೋಡಿ ಹೇಗಿದೆ. ನೀವು ಅದೇ ಮನೆಗೆ ಅಳಿಯ. ಈಗ ನಾನು ನಿಮ್ಮನ್ನು ಹುಡುಕ್ತಾ ಹುಡುಕ್ತಾ ನಿಮ್ಮ ಮನೆಗೆ ಕೆಲಸದೊಳಗೆ ಬಂದಿದ್ದೀನಿ. ನಿಮ್ಮ ಎದುರಿಗೆ ನಿಂತಿದ್ರು ನಾನೇ ಶಾಂತಲ ಅಂತ ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಲಿದ್ದೀನಿ. ಏನೇ ಆದ್ರೂ ನೀವು ಸಿಕ್ಕಿದ್ರಿ ಅನ್ನೋ ಸಂತೋಷ ಅಂತೂ ಇದೆ. ನನ್ನ ಗಂಡ ಅಂತ ಒಪ್ಕೊಂಡು ಮತ್ತೆ ನಿಮ್ ಜೊತೆ ಇರ್ಬೇಕು ಅನ್ನೋ ಕನಸು ಮಾತ್ರ ಕನಸಾಗೆ ಉಳಿಯುತ್ತೆ ಅಂತ ಅನ್ನಿಸ್ತಿದೆ. ಬೇಡ ಬೇಡ, ಮಾಧುರಿ ಅವ್ರೇನಾದ್ರೂ ನೋಡಿದ್ರೆ ಇದೇನ್ರಿ ಇದು? ಆಗ್ಲೇ ಮನೆ ಮುಂದೆ ರಂಗೋಲಿ ಹಾಕಿದೆ, ತುಳಸಿ ಪೂಜೆ ಮಾಡಿದೆ. ಇದೆಲ್ಲ ಲಡ್ಡುದೇ ಕೆಲ್ಸ. ಅವಳು ತನ್ನ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾಳೆ. ಲಡ್ಡು ಮನೆ ಕೆಲಸನೆಲ್ಲ ಚೆನ್ನಾಗಿ ಮಾಡ್ತಾಳೆ. ಅನು ಆಫೀಸ್ ಕೆಲಸ, ಹೊರಗಡೆ ಕೆಲಸನೆಲ್ಲ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ. ಹೌದಲ್ವಾ? ಲಡ್ಡು ಮನೆ ಒಳಗಿನ ಕೆಲಸ ನಿಭಾಯಿಸಿದ್ರೆ ಅನು ಮನೆ ಹೊರಗಿನ ಕೆಲಸ ನಿಭಾಯಿಸ್ತಿದ್ಲು. ಅಂತೂ ನಮ್ಮ ಶೌರ್ಯನ್ಗೆ ಮನೆ ಒಳಗೆ ಮನೆ ಹೊರಗೆ ಎರಡು ಕಡೆ
ಸಹಾಯ ಮಾಡುವಂತ ಹೆಂಡತಿರು ಸಿಕ್ಕಿದ್ದಾರೆ. ಸರಿ ಸರಿ, ಲಡ್ಡು ಪೂಜೆ ಮಾಡಿರ್ತಾಳೆ, ಬನ್ನಿ ಆರತಿ ತಗೊಳ್ಳೋಣ. ಅನು, ನೀನು ಯಾಕೆ ತಾತ? ಅಲ್ಲಮ್ಮ, ಲಡ್ಡು ಬೆಳಗಿನ ಜಾವನೇ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡಿ ಆಮೇಲೆ ದೇವರಿಗೆ ದೀಪ ಇಟ್ಟು ನಮಗೆ ಕಾಫಿ ತಂದು ಕೊಡ್ತಿದ್ಲು. ಅದ್ರ ನೀನು ಆಗ್ಲೇನೆ ಅನು, ಏನಮ್ಮ ಇದು? ಬೆಳಬೆಳಗ್ಗೆನೆ ಎದ್ಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಪೂಜೆನೂ ಮಾಡ್ಬಿಟ್ಟಿದ್ಯಾ? ಅನುನಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಬೆಳಗಾಗಿದೆ ತಾನೆ, ನಾವೆಲ್ಲ ನಿದ್ದೆಯಿಂದ ಎದ್ದಿದೀವಲ್ವಾ? ನಾವು ಕನ್ಸ್ ಕಾಣ್ತಿಲ್ಲ ತಾನೆ? ಸಿಂಧು, ಯಾಕೆ ಹೇಳ್ತಿದ್ಯಾ? ಮತ್ತಿನ್ನೇನು, ಬೆಳಗ್ಗೆ ಅಷ್ಟು ಬೇಗ ಎದ್ದು ಮನೆ ಮುಂದೆ ಗುಡ್ಸಿ ನೀರ್ ಹಾಕಿ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೆ ಪೂಜೆ ಮಾಡೋದಂದ್ರೆ ಏನು? ಅಲ್ಲ, ಇವತ್ ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದಾನೆ ಅಂತ? ಸೂರ್ಯ ಪೂರ್ವದಲ್ಲೇ ಹುಟ್ಟಿದಾನೆ. ಯಾಕೆ? ಇದೆಲ್ಲ ನಾನ್ ಮಾಡೋ ಕೆಲ್ಸನೇ ತಾನೆ. ಇವತ್ತೇನು ಹೊಸ್ದಾಗ್ ಕೇಳ್ತಿದ್ದೀರಾ? ನಾನು ಕೆಲ್ಸಗಳನ್ನೆಲ್ಲ ಮಾಡ್ಬಾರ್ದಾ? ನೀನ್ ಈ ಕೆಲ್ಸಗಳು ಮಾಡಬಾರ್ದು ಅಂತೇನಲ್ಲ, ಆದ್ರೆ ನೀನ್ ಈ ಕೆಲ್ಸಗಳು ಮಾಡ್ತಾ ಇದೆಯಲ್ಲ ಅದಕ್ಕೆ ಆಶ್ಚರ್ಯ ಅಂತಂದೆ. ಅನು, ಏನ್ರಿ ನೀವು ಕೂಡ ಅನು ಅನು ಅಂತಾನೆ ಇದ್ದೀರಾ. ಯಾಕೆ ಎಲ್ರು ನನ್ನ ಅನು ಅನು ಅಂತಿದ್ದೀರಾ? ಏನಮ್ಮ ನೀನ್ ಹೇಳ್ತಿದ್ಯಾ? ಅನು ನಾನು ಅಂದೆ, ಇನ್ನೇನ್ ಹೇಳ್ಬೇಕು?